ಸೊ ಹೆಚ್ಚು ಮಳೆ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಿರೋದ್ರಿಂದ ಕುಡಿಯೋ ನೀರಿಗೆ ಏನು ಜನರ ಬೇಡಿಕೆ ಇತ್ತು ಎಲ್ಲ ಕೆರೆ ಕಟ್ಟೆಗಳಿಗೆ ಬಿಡ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಇವತ್ತು ಅಂತಿಮವಾಗಿ 2-3 ಬಾರಿ ಈಗಾಗಲೇ CWRC CWMA ಮೀಟಿಂಗ್ ಮಾಡಿ ಆ ಟೈಮ್ನಲ್ಲಿ ನಮ್ಮ ಸರ್ಕಾರ ಇವತ್ತಿನ ಮುಖ್ಯಮಂತ್ರಿಗಳು, ನೀರಾವರಿ ಸಚಿವರು, ಅಧಿಕಾರಿಗಳು, ಲೀಗಲ್ ಟೀಮು ಸಮರ್ಪಕವಾಗಿ ವಾದವನ್ನು ಮಂಡಿಸಿ ನೀರನ್ನು ಬಿಡಲಿಕ್ಕೆ ಅವಕಾಶ ಇಲ್ಲ ಅಂತೇಳಿ ನಾವು ಸಕ್ಸಸ್ ಆಗಿದೆ. ಆದರೆ ಮೊನ್ನೆ CWRCನಲ್ಲಿ 15 ದಿವಸ 3,500 ಕ್ಯೂಸೆಕ್ಸ್ ಡೈಲಿ ಬಿಡಬೇಕು ಅಂತೇಳಿ ಆದೇಶ ಮಾಡಿದೆ. ಅದನ್ನು ನಮ್ಮ ಸರ್ಕಾರ ಬಹಳ ಗಂಭೀರವಾಗಿ ತಗೊಂಡು CWMA ಮುಂದೆ ಹೋಗಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡಿ ಇವತ್ತು 2:30-3 ಗಂಟೆಗೆ CWMA ಮೀಟಿಂಗ್ ಕರೆದಿದ್ದಾರೆ. ಅದರಲ್ಲಿ ನಮ್ಮ ಟೀಮು ಇದೆ, ಮೆಂಬರ್ ಇದ್ದಾರೆ, ಗೌರವ್ ಗುಪ್ತಾ ಅವರು ಇರ್ತಾರೆ. ಸೊ ಹಾಗಾಗಿ ನಾವು ಅಲ್ಲಿ ಏನೆಲ್ಲ ಮಂಡಿಸಬೇಕು, ಇಲ್ಲಿರೋ ಸಮಸ್ಯೆ ಏನಿದೆ, ಕುಡಿಯೋ ನೀರಿನ ಬೇಡಿಕೆ ಏನಿದೆ, ವಾಸ್ತವವಾಗಿ ನೀರೆಷ್ಟಿದೆ, ಮತ್ತು ಅಲ್ಲಿ ತಮಿಳುನಾಡಿನಲ್ಲಿ ವಾಸ್ತವವಾಗಿ ನೀರೆಷ್ಟಿದೆ, ಸೊ ಅಲ್ಲಿ ಬೇಡಿಕೆ ಏನಿದೆ ಕುಡಿಯೋ ನೀರಿಗೆ, ಮತ್ತು ನಾರ್ತ್ ಈಸ್ಟು ಅವರಿಗೆ ಮಳೆ ಬರಲಿಕ್ಕೆ ಎಲ್ಲ ಥರದ ಅವಕಾಶ ಇದೆ. ಅಕ್ಟೋಬರ್ ನವೆಂಬರ್ವರೆಗೂ ನಾರ್ತ್ ಈಸ್ಟು ಲೇಟ್ ಸ್ಟಾರ್ಟ್ ಆಗೋದ್ರಿಂದ ಈ ಮಂತ್ ಎಂಡು ಅಥವಾ ನೆಕ್ಸ್ಟ್ ಮಂತಿಂದ ಸ್ಟಾರ್ಟ್ ಆದರೆ ಅವರಿಗೆ ಸಫಿಷಿಯೆಂಟು ನೀರು ಬರುತ್ತೆ. ಇದೆಲ್ಲ ಅಂಕಿಅಂಶಗಳನ್ನ ಇಟ್ಕೊಂಡು ನಮ್ಮ ಮುಖ್ಯಮಂತ್ರಿಗಳು ಸಾಕಷ್ಟು ಡೆಲ್ಲಿನಲ್ಲೇ ಇದ್ದಾಗೆ ಎಲ್ಲ ಥರದ ಲೀಗಲ್ ಟೀಮ್ಗೆ ಮತ್ತು ನಮ್ಮ ಅಧಿಕಾರಿಗಳಿಗೆ ಫೀಡ್ಬ್ಯಾಕನ್ನು ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ನೀರಾವರಿ ಸಚಿವರು ಸಹ ಇದ್ದು ಭಾಳಷ್ಟು ಮೊನ್ನೆ ನಿಮಗೆಲ್ಲ ಗೊತ್ತಿರಬೇಕು, ಭಾಳ ದಿವಸದ ನಂತರ ಸೊ MP ಗಳ ಮೀಟಿಂಗ್ನಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಭಾಳ ಎಲ್ಲರೂ ಸೇರಿ ಅನ್ಯೋನ್ಯವಾಗಿ ಈ ರಾಜ್ಯದ ಸಮಸ್ಯೆಗೆ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅನ್ನೋ ಒಂದು ವಿಚಾರವನ್ನು ಮಂಡಿಸಿದಾಗ ಎಲ್ಲರೂ ಸಹಕಾರವನ್ನು ಕೊಟ್ಟಿದ್ದಾರೆ. ಬಹುಶಃ ಇದೊಂದು ಒಳ್ಳೆಯ ಬೆಳವಣಿಗೆ. ಮಾನ್ಯ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ ಇಷ್ಟೊಂದು ಪಾಸಿಟಿವ್ ವೈಬ್ರೇಷನ್ನು, ಸೊ ಎಲ್ಲ ರಾಜ್ಯದ MP ಗಳು, ರಾಜ್ಯದಿಂದ ಹೋಗಿರ್ತಕ್ಕಂಥವ್ರ ಮಂತ್ರಿಗಳು ಎಲ್ಲರೂ ಒಂದು ಸ್ವಲ್ಪ ಪಾಸಿಟಿವ್ ಆಗಿ ಅವ್ರ ಜೊತೆ ಕೈ ಜೋಡಿಸಿರೋದು ಒಂದು ಒಳ್ಳೆಯ ಬೆಳವಣಿಗೆ ಅಂತೇಳಿ ನಾವೆಲ್ಲರೂ ಅಂದ್ಕೊಂಡಿದ್ದೀವಿ. ಅದು ನಿಮಗೂ ಮಾಹಿತಿ ಗೊತ್ತಿದೆ. ಸೊ ಇವತ್ತು ಈ ಮೀಟಿಂಗ್ನಲ್ಲಿ ಬಹುಶಃ ನಮಗೆ ನ್ಯಾಯ ಸಿಕ್ಕತ್ತೆ ಅನ್ನೋ ಭರವಸೆ ನಾವು ಇಟ್ಕೊಂಡಿದ್ದೀವಿ. ಅದರ ಜೊತೆಗೆ ಅನೇಕ ಕಾವೇರಿ ಅಚ್ಚುಕಟ್ಟಿನಲ್ಲಿ ರೈತರು ಈಗಾಗಲೇ ಕಳೆದ CWRC ಬಂದ ತಕ್ಷಣ, ತೀರ್ಮಾನ ಬಂದ ತಕ್ಷಣ ಪ್ರತಿಭಟನೆ, ಸ್ಟ್ರೈಕ್ ನಡೀತಾ ಇದೆ. ವಿರೋಧ ಪಕ್ಷಗಳು ಸಹ ಅನೇಕ ವಿಚಾರವನ್ನು ಮಾಧ್ಯಮದ ಸ್ನೇಹಿತರಿಗೆ ಹೇಳ್ತಾ ಇದ್ದಾರೆ. ಜೊತೆಗೆ BJP ಅಧ್ಯಕ್ಷರು ಸಹ ಏನೋ ಡ್ಯಾಮ್ಗೆ ಹೋಗಬೇಕು, ಪ್ರತಿಭಟನೆಯನ್ನು ಮಾಡಬೇಕಲ್ಲಿ ಏನೋ ಒಂದು ನಿಲುವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋದು ಗೊತ್ತಾಗಿದೆ. ಸೊ ಇದು ವಾಸ್ತವವಾಗಿ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಡೈರೆಕ್ಷನ್ ಪ್ರಕಾರ ಏನು CWRC CWMA ಆಗಿದೆ, ಪ್ರಾಧಿಕಾರ ರಚನೆ ಆಗಿದೆ, ಅದರ ಜೊತೆಗೆ ಕೇಂದ್ರ ಸರ್ಕಾರ ಒಂದು ಸ್ವಲ್ಪ ಇಂಟರ್ವ್ಯೂನ್ ಆಗಬೇಕಾಗಿದೆ. CWRC CWMA ಇರ್ತಕ್ಕಂಥವರು ಕೇಂದ್ರ ಸರ್ಕಾರದ ಸೆಕ್ರೆಟರಿಗಳೇ ಇರ್ತಾರೆ. ಹಾಗಾಗಿ ವಾಸ್ತವವಾಗಿ ನಾವು ಕೇಳೋದೇನು ಹೆಚ್ಚಿಗೆ ಇಲ್ಲ. ನಮಗೆ ಇವತ್ತು ಈ ವರ್ಷ ಮಳೆ ಇವತ್ತೇನು ಪೊಸಿಷನ್ ಇದ್ದೀವಿ ಇದೇ ಪೊಸಿಷನ್ನು ಸೊ ಸೆಪ್ಟೆಂಬರ್ ಎಂಡ್ವರೆಗೂ ಆಗುವಂಥ, ಆಗಸ್ಟ್ ಎಂಡ್ವರೆಗೂ ಆಗುವಂಥ ಸಾಧ್ಯತೆ ಎತ್ತಿದೆ ಅನ್ನೋದು ಮಾಹಿತಿ ಇದೆ. ಅದ್ರ ಪ್ರಕಾರ ಆದರೆ ನಮಗೆ ಸೊ ಇನ್ನು ಜೂನ್ವರೆಗೂ ಕುಡಿಯೋ ನೀರಿಗೆ ನಮಗೆ ಸಮಸ್ಯೆ ಆಗುತ್ತೆ. ನೆಕ್ಸ್ಟು ಮಾನ್ಸೂನ್ವರೆಗೂ ಜೂನ್ವರೆಗೂ ಕುಡಿಯೋ ನೀರಿನ ಸಮಸ್ಯೆ ಆಗುತ್ತೆ. ಹೀಗಾಗಿ ಬಹುಶಃ ಕೇಂದ್ರ ಸರ್ಕಾರ, ಜಲಸಂಪನ್ಮೂಲ ಇಲಾಖೆ, ಪ್ರೈಮ್ ಮಿನಿಸ್ಟ್ರು ಇಂಟರ್ವ್ಯೂನ್ ಆಗಿ ಸೊ ಈ ಪ್ರಾಧಿಕಾರಗಳಿಗೆ ಎರಡೂ ರಾಜ್ಯದಲ್ಲಿ ಇವತ್ತೇನು ನೀರಿದೆ, ಎರಡೂ ರಾಜ್ಯದಲ್ಲಿ ಕುಡಿಯೋ ನೀರಿಗೆ ಏನು ಸಮಸ್ಯೆ ಆಗುತ್ತೆ, ಅವರ ರಾಜ್ಯದಲ್ಲಿ ಇರೋವಂಥ ನೀರು ಕುಡಿಯೋ ನೀರಿಗೆ ಸಮಸ್ಯೆ ಆದರೆ ನಮ್ಮ ರಾಜ್ಯದಲ್ಲಿ ಕುಡಿಯೋ ನೀರಿಗಿಂತ ಹೆಚ್ಚಿದ್ರೆ ಕೊಡ್ತಕ್ಕಂಥದ್ದು ನ್ಯಾಯ. ಅದನ್ನು ನಾವು 100% ಒಪ್ತೀವಿ. ನಮ್ಮ ರಾಜ್ಯದಲ್ಲಿ ಕುಡಿಯೋ ನೀರನ್ನ ಕಡಿಮೆ ಆದಾಗ, ಅವರ ರಾಜ್ಯದಲ್ಲಿ ಕುಡಿಯೋ ನೀರಿಗಿಂತ ಹೆಚ್ಚಿದ್ದಾಗ ನಮಗೆ ಇದೊಂದು ಬಾರಿ ಈ ಪರಿಸ್ಥಿತಿಗೆ ಅನುಗುಣವಾಗಿ ಅವರು ನ್ಯಾಯವನ್ನು ಒದಗಿಸ್ಕೊಡ್ಬೇಕಾಗುತ್ತೆ. ನಾವು ಬೆಳೆ ಕೇಳ್ತಾ ಇಲ್ಲ ಅಥವಾ ಬೇರೆ ಯಾವ ಪರ್ಪಸ್ಗೂ ಸಹ ನಾವು ನೀರು ಕೇಳ್ತಾ ಇಲ್ಲ. ಇವತ್ತು ಕಾವೇರಿ ಅಚ್ಚುಕಟ್ಟಿನಲ್ಲಿ ಗೊತ್ತಿರೋ ಹಾಗೆ ಬೆಂಗಳೂರು ಒಂದಕ್ಕೆ ಕುಡಿಯೋ ನೀರು ಕೊಡ್ತಾ ಇಲ್ಲ. ಬೆಂಗಳೂರು ಇರ್ಬೋದು,
ಮಂಡ್ಯ ಇರ್ಬೋದು, ರಾಮನಗರ, ತುಮಕೂರು, ಹಾಸನ, ಮೈಸೂರು, ಚಾಮರಾಜನಗರ ನಗರ ಎಲ್ಲ ತಾಲೂಕಿನ ಪ್ರದೇಶಗಳು, ಹಳ್ಳಿಗಳಿಗೂ ಸಹ ಈಗಾಗಲೇ 30-40% ಕುಡಿಯೋ ನೀರನ್ನು ಕಾವೇರಿ ಡ್ಯಾಮಿಂದನೇ ಕೊಡ್ತಾ ಇದ್ದೀವಿ. ಹೀಗಾಗಿ ಭಾಳಷ್ಟಿದೆ. ಮತ್ತು ಇವತ್ತಿಗೆ ತಮಿಳುನಾಡಿನಲ್ಲಿ ನೀರು ಕುಡಿಯೋ ನೀರಿಗೆ ನಮಗಿಂತ ಜಾಸ್ತಿ ಇದೆ. ಸ್ಟೋರೇಜ್ ಲೆಕ್ಕ ಹಾಕೊಂಡಾಗ ಸೊ ನಮಗೆ 20% ಇದೆ, ಅವರಿಗೆ 40% ಸ್ಟೋರೇಜ್ ಇದೆ ಅನ್ನೋದನ್ನ ಮಾಹಿತಿ ಇದೆ. ಇವೆಲ್ಲ ಮಾಹಿತಿಯನ್ನು ನಾವು ಇವತ್ತು ನಾನು ಈಗ ತಾನೇ ಬರಬೇಕಾದ್ರೆ ಗೌರವ್ ಗುಪ್ತಾ ಅವ್ರ ಜೊತೆಲೂ ಮಾತನಾಡ್ಕೊಂಡ್ಬಂದೆ. ಸೊ ಅವರು ಎಲ್ಲ ಥರದ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಸೊ ಪ್ರೆಸೆಂಟೇಷನ್ ಕೊಡ್ತೀವಿ ನಾವು ಸಮರ್ಪಕವಾಗಿ. ಎಲ್ಲ ಡೀಟೈಲು ಟೆಕ್ನಿಕಲ್ ಟೀಮು ನಾವು ಎಲ್ಲ ಮೀಟಿಂಗ್ ಮಾಡಿ, ಮುಖ್ಯಮಂತ್ರಿಯವ್ರ ಜೊತೆ ಮೀಟಿಂಗ್ ಮಾಡಿ, ನೀರಾವರಿ ಸಚಿವರ ಜೊತೆ ಮೀಟಿಂಗ್ ಮಾಡಿ ಸಿದ್ಧವಾಗಿದ್ದೀವಿ ಅನ್ನೋದನ್ನು ನನಗೆ ಈಗ ತಾನೇ ನಿಮ್ಮ ಪ್ರೆಸ್ ಮೀಟಿಗೆ ಬರೋದಕ್ಕಿಂತ ಮೊದಲೇ ಡೆಲ್ಲಿನಲ್ಲೇ ಇದ್ದಾರೆ ಗೌರವ್ ಗುಪ್ತಾ ಅವರು. ಸೊ ಹಾಗಾಗಿ ಮಾತನಾಡಿದ್ದೀವಿ. ಜೊತೆಗೆ ತಮಿಳುನಾಡಿನ ಸೊ ಮುಖ್ಯಮಂತ್ರಿಗಳು ಸಹ ಒಂದು ಒಳ್ಳೆ ಬೆಳವಣಿಗೆ ಅಂತ ಅನ್ಕೊಂಡಿದ್ವಿ. ಏನಾಗುತ್ತೆ ನೆಕ್ಸ್ಟು, ಆದರೆ ಡಿಸ್ಕಷನ್ಗೆ ನಮ್ಮ ಮುಖ್ಯಮಂತ್ರಿಗಳ ಜೊತೆ ಮಾತಾಡಲಿಕ್ಕೆ ಹಿಂದೆ ನಮ್ಮ ಉಪಮುಖ್ಯಮಂತ್ರಿಯಾಗಿ ನೀರಾವರಿ ಸಚಿವರಾಗಿ ಡಿ ಕೆ ಶಿವಕುಮಾರ್ ಅಲ್ಲಿಗೆ ಅನೇಕ ಬಾರಿ ಮಾತಾಡಲಿಕ್ಕೆ ಪ್ರಯತ್ನ ಮಾಡಿದಾಗ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ ಅಷ್ಟೊಂದು ಅದು ಒಳ್ಳೆ ಬೆಳವಣಿಗೆ ಆಗಿರಲಿಲ್ಲ. ಆದರೆ ಇವತ್ತು ಸೊ 3ನೇ ತಾರೀಕು ತಮಿಳುನಾಡಿನ ಮುಖ್ಯಮಂತ್ರಿಗಳು ಇಲ್ಲಿಗೆ ವಿಧಾನಸೌಧಕ್ಕೆ ಬರ್ತಾ ಇರೋದ್ರಿಂದ ಬಹುಶಃ ಈ ಒಂದು ಎಲ್ಲ ವಿಚಾರವನ್ನು ಮೇಕೆದಾಟು ಇರ್ಬೋದು, ಶೇರಿಂಗ್ ವಿಚಾರ ಇರ್ಬೋದು, ಎಲ್ಲವನ್ನೂ ಡಿಸ್ಕಸ್ ಮಾಡಲಿಕ್ಕೆ ಅವರು ಈಗಾಗಲೇ ಪತ್ರ ಬರೆದು ವಿಧಾನಸೌಧಕ್ಕೆ ಬರ್ತಾ ಇರೋದ್ರಿಂದ ಇದೊಂದು ಒಳ್ಳೆಯ ಬೆಳವಣಿಗೆ ಅಂತೇಳಿ ಅಂದ್ಕೊಂಡಿದ್ದೀವಿ. ನಮ್ಮ ಮುಖ್ಯಮಂತ್ರಿಗಳು ಮೊನ್ನೆ ತಾರೆ ನೀವು ನೋಡಿರ್ಬೇಕು. ಸೊ ಆಂಧ್ರ ಮತ್ತು ತೆಲಂಗಾಣದ ಮುಖ್ಯಮಂತ್ರಿಗಳ ಸಮೇತ ಒಂದು ಗೇಟನ್ನು ಓಪನ್ ಮಾಡಿದಾಗ ಬಹುಶಃ ಅವರೆಲ್ಲರೂ ಕೈ ಜೋಡಿಸಿ ಈ ಇಂಟರ್ ಸ್ಟೇಟ್ ವಾಟರ್ನ ಯಾವ ರೀತಿ ನಾವು ಬಗೆಹರಿಸ್ಕೊಂಡು ಹೋಗಬೇಕು ಅಂತ ಸೌತ್ ಇಂಡಿಯಾ ಇರ್ತಕ್ಕಂಥ ತಮಿಳುನಾಡು ಇರ್ಬೋದು, ಆಂಧ್ರ ಇರ್ಬೋದು, ತೆಲಂಗಾಣ ಇರ್ಬೋದು, ಎಲ್ಲ ಅದೇ ನಿಟ್ಟಿನಲ್ಲಿ ಈ ಮೇಕೆದಾಟು ಸಮಸ್ಯೆ ಇರ್ಬೋದು, ನೀರಿನ ಶೇರ್ ಇರ್ಬೋದು. ಸೊ ಭಾಳಷ್ಟು ವರ್ಕೌಟ್ ಮಾಡ್ತಾ ಇದ್ದಾರೆ ನಮ್ಮ ಮುಖ್ಯಮಂತ್ರಿಗಳು. ಬಹುಶಃ ನನಗೆ ಆ ಕಾನ್ಫಿಡೆನ್ಸ್ ಇದೆ. ನಮಗೆ ಏನು ಇವತ್ತು ಇದೇನು ಯಾರೋ ಮುಖ್ಯಮಂತ್ರಿ ಬಂದಾಗ ಆಗುತ್ತೆ, ಇನ್ನೊಬ್ಬ ಮುಖ್ಯಮಂತ್ರಿ ಬಂದಾಗ ಆಗಲ್ಲ ಅಂತಿಲ್ಲ. ಕಳೆದ 10 ವರ್ಷ ನಿಮ್ಮೆಲ್ರಿಗೂ ನೋಡಿದ್ದೀರ, 10 ವರ್ಷ 20 ವರ್ಷದಿಂದ ನೋಡಿದ್ದೀರ. 3 ವರ್ಷಕ್ಕೊಂದು ಬಾರಿ, 2 ವರ್ಷಕ್ಕೊಂದು ಬಾರಿ ಈ ಥರದ ಬರಗಾಲ ಬರ್ತಕ್ಕಂಥದ್ದು ಸಾಮಾನ್ಯವಾಗಿ ರಿಪೀಟ್ ಆಗ್ತಾ ಇದೆ. ಇದು ಯಾರ ಕಾಲ ಅಂತ ಅಲ್ಲ. ಕೆಲವೊಮ್ಮೆ ಕೆಲವರು ಅನಾವಶ್ಯಕವಾಗಿ ಮಾತನಾಡ್ತಾರೆ. ಸೊ ಮಾಧ್ಯಮದವರು ಸಹ ಅದೆಲ್ಲ ಸತ್ಯ ಗೊತ್ತಿದ್ದು ಅದನ್ನು ನೀವು ಸ್ವಲ್ಪ ಅದನ್ನು ಯಾವ ರೀತಿ ವಿಚಾರವನ್ನು ಜನರಿಗೆ ತಿಳಿಸಬೇಕು ಅನ್ನೋದು ಸಹ ಬಹಳ ಮುಖ್ಯವಾದಂಥ ಜವಾಬ್ದಾರಿ ನಿಮಗೂ ಇದೆ. ಇದು ಯಾರ ಕಾಲದಲ್ಲಿ ಕಾಂಗ್ರೆಸ್ ಅಥವಾ ಬಿಜೆಪಿ ಜನತಾದಳ ಅಂತಲ್ಲ, ಎಲ್ಲರ ಕಾಲದಲ್ಲೂ ಸಮಸ್ಯೆ ಆಗಿದೆ. ಎಲ್ಲರ ಕಾಲದಲ್ಲೂ ಸಹ ಸುಪ್ರೀಂ ಕೋರ್ಟು ಮತ್ತು ಪ್ರಾಧಿಕಾರ ಕೊಟ್ಟಾಗ ಅಲ್ಪ ಸ್ವಲ್ಪ ನಾವು ನೀರು ಬಿಟ್ಟು ಸೊ ಈ ಜನರ ಸಮಸ್ಯೆನ ಎದುರಿಸಿದ್ದೀವಿ. ಆದರೆ ಈ ಬಾರಿ ನಮಗೆ ಸೊ ಬೆಳೆಗಳಿಗಾಗಿದ್ರೆ ಏನೋ ಒಂದು ರೀತಿ ಒಂದು ಬೆಳೆ ಹೋಗ್ತಿತ್ತು, ಒಂದು ಬೆಳೆ ಬರ್ತಿತ್ತು, ಕಡಿಮೆ ಆಗ್ತಿತ್ತು ಅಂತ. ಈ ಬೆಳೆಗಳಿಗಿಂತ ಕುಡಿಯೋ ನೀರಿನ ಸಮಸ್ಯೆನೇ ಜಾಸ್ತಿ ಆಗ್ತಾ ಇರೋದ್ರಿಂದ ಬಹುಶಃ ನಾವು ಈ ಸಲ ಕುಡಿಯೋಕ್ಕೆ ಬಿಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಾವು ಈಗಾಗಲೇ ಡಿಪೆಂಡ್ ಮಾಡ್ತಾ ಇದ್ದೀವಿ. ಇದೆಲ್ಲರ ಜೊತೆಗೆ ಭಾನುವಾರ ದಿವಸ ಮಾನ್ಯ ಮುಖ್ಯಮಂತ್ರಿಗಳು ಆಲ್ ಪಾರ್ಟಿ ಮೀಟಿಂಗ್ ಕರೀಲಿಕ್ಕೆ ಡೈರೆಕ್ಷನ್ನ ಕೊಡ್ತಾ ಇದ್ದಾರೆ ಅನ್ನೋದು ನನಗೆ ಮಾಹಿತಿ ಬಂದಿದೆ. ಇನ್ನೂ ನಿಖರವಾಗಿ ನಾನು ಸೊ ಮುಖ್ಯಮಂತ್ರಿಯರ ಪ್ರೈವೇಟ್ ಸೆಕ್ರೆಟರಿಗೆ ಮಾತಾಡಿದೆ, ಅವ್ರ ಫೋನ್ ಕನೆಕ್ಟ್ ಆಗಲಿಲ್ಲ. ಬಟ್ ನನಗೆ ಬೇರೆ ವಿಚಾರಗಳಿಂದ ಡೆಲ್ಲಿಯಿಂದ ಸೊ ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳ ಜೊತೆ ಆಲ್ ಪಾರ್ಟಿ ಮೀಟಿಂಗ್ ಮಾಡಬೇಕು ಅಂತ. ಬಹುಶಃ ಸೊ ಇವತ್ತು ಡಿಸೈಡ್ ಮಾಡ್ತಾರೆ, ಸಾಯಂಕಾಲದೊಳಗಡೆ ಆಲ್ ಪಾರ್ಟಿ ಮೀಟಿಂಗ್ ಕರೀಲಿಕ್ಕೆ ಡಿಸೈಡ್ ಮಾಡ್ತಾರೆ ಅನ್ನೋದನ್ನು ಹೇಳಿದ್ದಾರೆ.